ನಮಸ್ಕಾರ ಸ್ನೇಹಿತರೆ, RG ಪೋಲ್ಟ್ರಿ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವೇನಾದರೂ ಹೊಸದಾಗಿ ಕೋಳಿ ಸಾಕಾಣಿಕೆ ಶುರು ಮಾಡುತ್ತಿದ್ದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಮುಖ್ಯವಾಗಿದೆ. ಯಾಕಂದರೆ ನಿಮ್ಮ ಫಾರ್ಮ್ಗೆ ಕೋಳಿ ಮರಿಗಳು ಬಂದ ಮೊದಲ 1 ರಿಂದ 7 ದಿನಗಳು ಅವುಗಳ ಸಂಪೂರ್ಣ ಬೆಳವಣಿಗೆಯನ್ನು ನಿರ್ಧರಿಸುತ್ತವೆ. ಈ ಮೊದಲ ವಾರ ಕೋಳಿ ಮರಿಗಳು ಹೇಗೆ ಆರೈಕೆ ಮಾಡಬೇಕು, ಶೆಡ್ಡಿನಲ್ಲಿ ತಾಪಮಾನ ಎಷ್ಟಿರಬೇಕು, ಯಾವ ಆಹಾರ ನೀಡಬೇಕು ಮತ್ತು ನೀರು ಹೇಗೆ ಕೊಡಬೇಕು ಮತ್ತು ನೀವು ಮಾಡಬಾರದ ತಪ್ಪುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನೀವು ಮಾಡುವ ಸಣ್ಣ ತಪ್ಪು ಕೂಡ ಮರಿಗಳು ವೀಕ್ ಆಗಲು, ಕಾಯಿಲೆ ಬರಲು ಅಥವಾ ಮರಿಗಳು ಸಾಯಲು ಕಾರಣವಾಗಬಹುದು. ಪಾಯಿಂಟ್ ನಂಬರ್ 1, ಶೆಡ್ ಮತ್ತು ನೆಲದ ಸಿದ್ಧತೆ. ಮೊದಲನೆಯದಾಗಿ ಕೋಳಿ ಮರಿಗಳು ಫಾರ್ಮ್ಗೆ ಬರುವ ಮುನ್ನವೇ ಇಡೀ ಶೆಡ್ ಸಂಪೂರ್ಣವಾಗಿ ಕ್ಲೀನ್ ಆಗಿರಬೇಕು. ನೆಲದ ಮೇಲೆ ಭತ್ತದ ಹೊಟ್ಟು ಸಮನಾಗಿ ಹರಡಿರಬೇಕು. ಇದು ನೆಲದ ತೇವಾಂಶ ಇರದಂತೆ ನೋಡಿಕೊಳ್ಳುತ್ತದೆ. ಪಾಯಿಂಟ್ ನಂಬರ್ 2, ಬ್ರೂಡಿಂಗ್ ತಾಪಮಾನ. ಚಿಕ್ಕ ಮರಿಗಳಿಗೆ ಆರಂಭದಲ್ಲಿ ತಾಪಮಾನ ಅತ್ಯಂತ ಮುಖ್ಯ. ಅವುಗಳಿಗೆ ಹೊರಗಿನಿಂದ ಶಾಖದ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಬ್ರೂಡಿಂಗ್ ತಾಪಮಾನವನ್ನು ಸುಮಾರು 32 ರಿಂದ 35 ಡಿಗ್ರಿ ಸೆಲ್ಸಿಯಸ್ ವರೆಗೆ ಸರಿಯಾಗಿ ಮೇಂಟೈನ್ ಮಾಡಬೇಕು. ನಿಮ್ಮ ಶೆಡ್ನಲ್ಲಿ ತಾಪಮಾನ ಸರಿಯಾಗಿದೆಯೇ ಎಂದು ತಿಳಿಯಲು ಒಂದು ಸುಲಭ ಉಪಾಯ. ಕೋಳಿ ಮರಿಗಳು ಒಂದೇ ಕಡೆ ಗುಂಪಾಗಿ ಜಮಾಯಿಸುತ್ತಿದ್ದರೆ ಅಥವಾ ಕುಂಡುತ್ತಿದ್ದರೆ ಅವುಗಳಿಗೆ ಚಳಿ ಆಗುತ್ತಿದೆ ಎಂದು ಅರ್ಥ. ಮರಿಗಳು ಬಲ್ಬ್ ಅಥವಾ ಶಾಖದ ಮೂಲದಿಂದ ತುಂಬ ದೂರ ಹೋಗಿ ನಿಂತಿದ್ದರೆ ಶಾಖ ಜಾಸ್ತಿಯಾಗಿದೆ ಎಂದು ಅರ್ಥ. ಅದೇ ಮರಿಗಳು ಇಡೀ ಬ್ರೂಡಿಂಗ್ ಜಾಗದಲ್ಲಿ ಆರಾಮವಾಗಿ ಓಡಾಡಿಕೊಂಡಿದ್ದರೆ ತಾಪಮಾನ ಕರೆಕ್ಟ್ ಆಗಿದೆ ಎಂದರ್ಥ. ಪಾಯಿಂಟ್ ನಂಬರ್ 3, ನೀರಿನ ವ್ಯವಸ್ಥೆ. ಮರಿಗಳು ಬಂದ ಮೊದಲ ದಿನ ಅವುಗಳಿಗೆ ಸ್ವಚ್ಛವಾದ ನೀರನ್ನು ಕೊಡಬೇಕು. ಅನೇಕರು ನೀರಿನಲ್ಲಿ ಗ್ಲೂಕೋಸ್ ಅಥವಾ ವಿಟಮಿನ್ಗಳನ್ನು ಮಿಕ್ಸ್ ಮಾಡಿ ಕೊಡುತ್ತಾರೆ. ಇದು ಮರಿಗಳಿಗೆ ತಕ್ಷಣ ಶಕ್ತಿಯನ್ನು ನೀಡುತ್ತದೆ. ನೀರು ಯಾವಾಗಲೂ ಫ್ರೆಶ್ ಆಗಿರಬೇಕು. ಕೊಳಕು ನೀರು ನೀಡಿದರೆ ಮರಿಗಳಿಗೆ ಬೇಗ ಕಾಯಿಲೆ ಬರುವ ಸಾಧ್ಯತೆಗಳು ಇರುತ್ತದೆ. ಪಾಯಿಂಟ್ ನಂಬರ್ 4, ಕೋಳಿ ಮರಿಗಳ ಆಹಾರ. ಮೊದಲ 7 ದಿನಗಳವರೆಗೆ ಮರಿಗಳಿಗೆ ಫ್ರೀ ಸ್ಟಾರ್ಟರ್ ಅಥವಾ ಸ್ಟಾರ್ಟರ್ ಫೀಡನ್ನೇ ಕೊಡಬೇಕು. ಮೊದಲ ವಾರ ಗುಣಮಟ್ಟ ಆಹಾರ ನೀಡುವುದು ತುಂಬ ಮುಖ್ಯವಾಗಿದೆ. ಆಹಾರ ಸರಿಯಾಗಿ ಸಿಗದಿದ್ದರೆ ಕೋಳಿಗಳ ಬೆಳವಣಿಗೆ ತುಂಬ ಸ್ಲೋ ಆಗುತ್ತದೆ. ಪಾಯಿಂಟ್ ನಂಬರ್ 5, ಬೆಳಕಿನ ವ್ಯವಸ್ಥೆ. ಆರಂಭದ 1 ವಾರ ಫಾರ್ಮ್ನಲ್ಲಿ 24 ಗಂಟೆಯೂ ಲೈಟ್ ಇರಬೇಕು. ರಾತ್ರಿ ಇಡೀ ಬೆಳಕಿದ್ದರೆ ಮರಿಗಳು ಸುಲಭವಾಗಿ ಆಹಾರ ಮತ್ತು ನೀರನ್ನು ಗುರುತಿಸಿ ತಿನ್ನಬಲ್ಲವು ಹಾಗೂ ಸದಾ ಆಕ್ಟಿವ್ ಆಗಿ ಇರುತ್ತವೆ. ಪಾಯಿಂಟ್ ನಂಬರ್ 6, ಜಾಗದ ಬಗ್ಗೆ ನೋಡೋದಾದರೆ ಚಿಕ್ಕ ಮರಿಗಳಿಗೆ ಒಂದೇ ಕಡೆ ಅತಿ ಹೆಚ್ಚು ದಟ್ಟಣೆ ಆಗದಂತೆ ನೋಡಿಕೊಳ್ಳಿ. ಕೋಳಿಗಳು ಒಂದರ ಮೇಲೊಂದು ಬಿದ್ದರೆ ಉಸಿರಾಟದ ತೊಂದರೆ ಮತ್ತು ವೀಕ್ನೆಸ್ ಕಾಡಬಹುದು. ಆದ್ದರಿಂದ ಮರಿಗಳಿಗೆ ಸಾಕಷ್ಟು ಜಾಗವನ್ನು ಕಲ್ಪಿಸಿಕೊಡಿ. ಪಾಯಿಂಟ್ ನಂಬರ್ 7, ಔಷಧಿಗಳು. ನಿಮ್ಮ ಕೋಳಿ ಮರಿಗಳಿಗೆ ಯಾವುದೇ ಮೆಡಿಸಿನ್ ಅಥವಾ ವಿಟಮಿನ್ ಕೋರ್ಸ್ ಕೊಡುವುದಿದ್ದರೆ ಯಾವಾಗಲೂ ಒಬ್ಬ ನುರಿತ ಪಶು ವೈದ್ಯರ ಸಲಹೆ ಪಡೆದು ಬಳಸುವುದು ಉತ್ತಮ. ನೆನಪಿಡಿ ಸ್ನೇಹಿತರೆ, ಮೊದಲ 7 ದಿನಗಳ ಆರೈಕೆ ಸರಿಯಾಗಿದ್ದರೆ ಮುಂದಿನ ದಿನಗಳಲ್ಲಿ ಕೋಳಿಗಳು ತೂಕ ಮತ್ತು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ ಹಾಗೂ ನಿಮಗೆ ಲಾಭವೂ ಹೆಚ್ಚಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಕೋಳಿ ಸಾಕಾಣಿಕೆ ಮತ್ತು ಪೋಲ್ಟ್ರಿ ಬಿಸ್ನೆಸ್ ಬಗ್ಗೆ ಇನ್ನಷ್ಟು ಉಪಯುಕ್ತ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ RG ಪೋಲ್ಟ್ರಿ ಬಿಸ್ನೆಸ್ ಕನ್ನಡ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಹೀಗೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.